ಮಾರ್ಕೆಟ್ ಪತನ 30 ದಿನದಲ್ಲಿ 11% ಢಮಾರ್. ಸ್ನೇಹಿತರೆ, ಇರಾನ್ ಅಮೆರಿಕ ಯುದ್ಧ ಕೈಮೀರಿ ಹೋಗ್ತಾ ಇದೆ. ಆದ್ರೆ ಇಲ್ಲಿ ಇರಾನ್ಗಿಂತ ಅತಿ ದೊಡ್ಡ ಹೊಡೆತ ತಿಂತಿರೋದು ನಮ್ಮ ಷೇರುಪೇಟೆ. ಎಲ್ಲಿ ನೋಡಿದ್ರು ಬರೀ ರೆಡ್. ಕೇವಲ ಒಂದೇ ತಿಂಗಳಲ್ಲಿ ಮಾರ್ಕೆಟ್ ಆಲ್ಮೋಸ್ಟ್ 11% ಪಾತಾಳಕ್ಕೆ ಹಿಡಿದಿದೆ. ನಿಮ್ಮ ಪೋರ್ಟ್ಫೋಲಿಯೋ ಓಪನ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕರಗಿ ಹೋಗಿರೋದು ಕಣ್ಣೆದುರಿಗೆ ಕಾಣಿಸುತ್ತೆ. ಆದರೆ ಸ್ನೇಹಿತರೆ, ಇಂಥ ಪ್ರಕ್ಷುಬ್ಧ ಟೈಮ್ನಲ್ಲಿ ನೀವು ಬೆವರು ಸುರಿಸಿ ದುಡಿದಿರೋ ದುಡ್ಡನ್ನು ಕಾಪಾಡೋದು ಡೈವರ್ಸಿಫಿಕೇಶನ್ ಅನ್ನೋ ಮಹಾ ಅಸ್ತ್ರ. ಬನ್ನಿ, ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಈ ಡೈವರ್ಸಿಫಿಕೇಶನ್ ಅನ್ನ ಕರೆಕ್ಟಾಗಿ ಮಾಡಿರೋರು, ಆಸೆಟ್ ಅಲೋಕೇಶನ್ ಅನ್ನ ಕರೆಕ್ಟಾಗಿ ಮಾಡಿರೋರು ಈ ಟೈಮ್ನಲ್ಲೂ ಕೂಡ ಯಾಕೆ ನೆಮ್ಮದಿಯ ನಿದ್ದೆಯನ್ನ ಮಾಡ್ತಿದ್ದಾರೆ, ಎಲ್ಲವನ್ನ ನಾನು ಅಗ್ರೆಸಿವ್ ಇನ್ವೆಸ್ಟರ್ ಅಂತ ಹೇಳಿ ಬರೀ ಸ್ಟಾಕ್ ಮಾರ್ಕೆಟ್ಗೆ ಹಾಕಿದ್ದವರು ಯಾಕೆ ಕೈ ಹೆಸುಕೊಳ್ತಾ ಇದ್ದಾರೆ ಅನ್ನೋದನ್ನ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀವಿ ಈ ವರದಿಯಲ್ಲಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸಪ್ಲೈ ಶಾಕ್ ಎಸ್ಕೇಪ್, ಷೇರುಪೇಟೆ ಪತನದ ಅಸಲಿ ಕಾರಣ. ಸ್ನೇಹಿತರೆ, ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $120 ಅನ್ನ ಟಚ್ ಮಾಡಿ ಈಗ $105-112 ಆಸುಪಾಸಲ್ಲಿದೆ. ಭಾರತ ತನಗೆ ಬೇಕಾದ 80%ಕ್ಕೂ ಅಧಿಕ ಕಚ್ಚಾ ತೈಲವನ್ನು, ಕ್ರೂಡ್ ಆಯಿಲ್ ಅನ್ನ ಆಮದು ಮಾಡಿಕೊಳ್ಳುತ್ತೆ ಹೊರಗಿಂದ. ಹೀಗಾಗಿ ತೈಲ ಬೆಲೆ ಏರಿಕೆ ಆದರೆ ಸಹಜವಾಗಿ ನಮ್ಮಲ್ಲೂ ಕೂಡ ಇನ್ಫ್ಲೇಷನ್, ಹಣದುಬ್ಬರದ ಭೀತಿ ಶುರುವಾಗುತ್ತೆ. ಇನ್ನೊಂದು ಕಡೆ ಡಾಲರ್ ಮುಂದೆ ನಮ್ಮ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಅಂದರೆ 93.7ಕ್ಕೆ ಕುಸಿದಿದೆ. ಆಲ್ಮೋಸ್ಟ್ $1ಗೆ 94 ರೂಪೀಸ್ ಕೊಡಬೇಕು. ಇದರ ಡೈರೆಕ್ಟ್ ಎಫೆಕ್ಟ್ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಪ್ಯಾನಿಕ್ ಸೆಲ್ಲಿಂಗ್ ಶುರು ಮಾಡಿದ್ದಾರೆ. ಈಗ ಕೇವಲ ಇತ್ತೀಚಿನ ಕೆಲವೇ ವಾರಗಳಲ್ಲಿ ನಮ್ಮ $8 ಬಿಲಿಯನ್ ನಷ್ಟು ವಿದೇಶಿ ಹಣ ನಮ್ಮ ಮಾರ್ಕೆಟ್ ನಿಂದ ಹೊರಗೆ ಹೋಗಿದೆ. ಮಾರ್ಚ್ ತಿಂಗಳೊಂದರಲ್ಲೇ 52,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಷೇರುಗಳನ್ನ ವಿದೇಶಿಗರು ಮಾರಿದ್ದಾರೆ. ತೈಲ ಬೆಲೆ ಏರಿಕೆ, ರೂಪಾಯಿ ಕುಸಿತ, ನಿರ್ಗಮನ, ಈ ವಿಶ್ವ ಸೈಕಲ್ನ ಅಂತಿಮ ಫಲಿತಾಂಶವೇ ನಿಫ್ಟಿ ಮತ್ತು ಸೆನ್ಸೆಕ್ಸ್ನ ಭಾರಿ ಕುಸಿತ. 100% ಈಕ್ವಿಟಿ ಕೆಡ್ಡಾಗೆ ಬಿದ್ದ ಹೂಡಿಕೆದಾರ. ಈಗ ಅತಿ ದೊಡ್ಡ ರಿಸ್ಕ್ ಇರೋದು ಎಲ್ಲಿ ಗೊತ್ತಾ? ಬರೀ ಮಾರ್ಕೆಟ್ ಕುಸಿತ ಅಂತಲ್ಲ, ಹೂಡಿಕೆದಾರರ ಪ್ಯಾನಿಕ್ನಲ್ಲಿ. ಮಾರ್ಕೆಟ್ ತಳಮಟ್ಟಕ್ಕೆ ಹೋದಾಗ ಲಾಜಿಕ್ಕಿಂತ ಭಯವೇ ಮೇಲುಗೈ ಸಾಧಿಸುತ್ತೆ. ಜನರು ಪ್ಯಾನಿಕ್ ಆಗಿ ತಮ್ಮ ಷೇರುಗಳನ್ನು ಕವಡೆ ಕಾಸಿಗೆ ಮಾರೋಕೆ ಶುರು ಮಾಡ್ತಾರೆ. ಇದಕ್ಕೆ ಮುಖ್ಯ ಕಾರಣ 100% ಈಕ್ವಿಟಿ ಟ್ರ್ಯಾಪ್. ಮಾರ್ಕೆಟ್ ಮೇಲೆ ಹೋಗ್ತಿದ್ದಾಗ ಕೈಲಿದ್ದೆಲ್ಲ ದುಡ್ಡು ತಗೊಂಬಂದು ಷೇರುಪೇಟೆಗೆ ಸುರಿಯೋದು, ಪೋರ್ಟ್ಫೋಲಿಯೋದಲ್ಲಿ ಯಾವುದೇ ಸೇಫ್ಟಿ ಕುಷನ್ ಇಟ್ಕೊಳ್ದೇ ಇರೋದು. ಹೀಗೆ 100% ಈಕ್ವಿಟಿಯಲ್ಲೇ ಇಟ್ಟಾಗ ಮಾರ್ಕೆಟ್ ಸ್ವಲ್ಪ ಬಿದ್ದರೂ ಕೂಡ ಅದು ದೊಡ್ಡ ವಿಪತ್ತಿನ ರೀತಿ ಕಾಣಿಸೋಕೆ ಶುರುವಾಗುತ್ತೆ. ಇಂಥ ಟೈಮ್ನಲ್ಲಿ ಮನೆಯಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಅಥವಾ ಕೆಲಸ ಹೋಯಿತು ಅಂದರೆ ಏನು ಪರಿಸ್ಥಿತಿ? ಆಗ ಸೇಫ್ ಆಗಿರೋ ಕ್ಯಾಶ್ ಇಲ್ಲದೇ ಇದ್ದರೆ ಅಥವಾ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ನಲ್ಲಿ ಇಡದೇ ಇದ್ದರೆ, ಎಲ್ಲ ಈಕ್ವಿಟಿಲೇ ಹಾಕಿದರೆ 20, 10, 30% ರೆಡ್ಡಲ್ಲಿ ಇರಬೇಕಾದ್ರೆ ಪೋರ್ಟ್ಫೋಲಿಯೋ ಲಾಸಲ್ಲಿದ್ದರೂ ಕೂಡ ಷೇರುಗಳನ್ನು, ಮ್ಯೂಚುವಲ್ ಫಂಡ್ಗಳನ್ನ ಮಾರಬೇಕಾಗತ್ತೆ. ಲಾಸ್ನ ಪರ್ಮನೆಂಟ್ ಮಾಡೋದು ಅಂತ ಹೇಳ್ತಾರೆ. ಪರ್ಮನೆಂಟ್ ಲಾಸ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಅದನ್ನು. ಅಂದರೆ ಆ ನಂತರ ಮಾರ್ಕೆಟ್ ರಿಕವರಿ ಆದರೂ ಕೂಡ ನಿಮ್ಮ ಲಾಸನ್ನು ಮತ್ತೆ ಸರಿ ಮಾಡೋಕ್ಕಾಗಲ್ವಲ್ಲ, ನೀವು ವಿಡ್ರಾ ಮಾಡಿ ಆಗಿರುತ್ತಲ್ವ ಅದು. ಸೊ ಸ್ನೇಹಿತರೆ, ಮಾರ್ಕೆಟ್ ಕ್ರ್ಯಾಶ್ಗಳು ಇತಿಹಾಸ ತೆಗೆದು ನೋಡಿದ್ರೆ ಟೆಂಪ್ರರಿ, ಆದರೆ ನಿಮ್ಮ ಪ್ಯಾನಿಕ್ ಸೆಲ್ಲಿಂಗ್ ಶಾಶ್ವತ. ಮಾರ್ಕೆಟ್ ಕುಸಿತ ಸಂಪತ್ತನ್ನು ನಾಶ ಮಾಡೋದಿಲ್ಲ. ಆ್ಯಕ್ಚುಲಿ ಹೂಡಿಕೆದಾರರ ಪ್ಯಾನಿಕ್ ಸೆಲ್ಲಿಂಗ್ ಸಂಪತ್ತನ್ನು ನಾಶ ಮಾಡುತ್ತೆ. FD ಅನ್ನೋ ರಕ್ಷಾ ಕವಚ. ಸ್ನೇಹಿತರೆ, ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ. ಮಾರ್ಕೆಟ್ ಬಿದ್ದಾಗ ಫಂಡಮೆಂಟಲ್ ಆಗಿ ಸ್ಟ್ರಾಂಗ್ ಇರೋ ಒಳ್ಳೊಳ್ಳೆ ಷೇರುಗಳು ಅತಿ ಕಡಿಮೆ ಬೆಲೆಗೆ ಸಿಗ್ತವೆ. ಇದನ್ನೇ ಬೈ ದ ಡಿಪ್ ಅಂತ ಹೇಳೋದು. ಆದರೆ ಕೊಳ್ಳೋಕೆ ದುಡ್ಡಲ್ಲಿರುತ್ತೆ, ಎಲ್ಲ ಈಕ್ವಿಟಿಲೇ ಹಾಕಿಟ್ಟಿದ್ರೆ. ನೋಡ್ಬೇಕಷ್ಟೇ, ಅಯ್ಯೋ ಮಾರ್ಕೆಟ್ ಬಿತ್ತು ಅಂಥೇಳಿ. ಹಾಕೋಕ್ಕೆ ಎಕ್ಸ್ಟ್ರಾ ದುಡ್ಡಿರಲ್ಲ, ದೊಡ್ಡ ಅಮೌಂಟ್ ಇರೋದಿಲ್ಲ. ಅದ್ರ ನಡುವೆ ಏನಾರು ಆಪತ್ತು ಬಂತು ಅಂತ ಹೇಳಿದ್ರೆ ಹಾಕೋದು ಬಿಡಿ, ಲಾಸಲ್ಲೇ ವಿಡ್ರಾ ಮಾಡ್ಕೋಬೇಕಾಗತ್ತೆ ಅಲ್ವಾ, ಎಮರ್ಜೆನ್ಸಿ ಬಂತು ಅಂದರೆ. ಅದ್ರ ಬದಲು ನಿಮ್ಮ ಬಳಿ ಮೊದಲೇ FDನಲ್ಲಿ, ಬಾಂಡ್ಗಳಲ್ಲಿ ದುಡ್ಡು ಇಟ್ಟಿದ್ರೆ ಆ ದುಡ್ಡನ್ನು ಬ್ರೇಕ್ ಮಾಡಿ ಆ ಸೇಫ್ ದುಡ್ಡನ್ನು ತಂದು ಅಗ್ಗವಾಗಿ ಸಿಗ್ತಿರೋ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಅಥವಾ ಸುಮ್ಮನೆ ಬಿಟ್ಟರು ಕೂಡ ಓವರ್ ಆಲ್ ಪೋರ್ಟ್ಫೋಲಿಯೋ 100% ಈಕ್ವಿಟಿ ಅವ್ರದ್ದು ಕ್ರ್ಯಾಶ್ ಆದಷ್ಟು ಕ್ರ್ಯಾಶ್ ಆಗಲ್ಲ. ಯಾಕಂದರೆ ಈ FD ಯಾವತ್ತೂ ಕ್ರ್ಯಾಶ್ ಆಗಲ್ವಲ್ಲ, ಮಾರ್ಕೆಟಿಗೆ ಲಿಂಕೇ ಇಲ್ವಲ್ಲ ಅದು. ಹಾಗಾಗಿ ಸೊ ಈಕ್ವಿಟಿ ಅನ್ನೋದು ಗಾಡಿಯ ಎಂಜಿನ್ ಇದ್ದ ಹಾಗೆ, ಅದು ನಿಮಗೆ ಗ್ರೋತ್ ಕೊಡುತ್ತೆ ನಿಜ. ಆದರೆ FD ಅನ್ನೋದು ಆ ಗಾಡಿಯ ಬ್ರೇಕ್ ಮತ್ತು ಸೀಟ್ ಬೆಲ್ಟ್ ಇದ್ದ ಹಾಗೆ, ಅದು ನಿಮ್ಮನ್ನು ಕಾಪಾಡುತ್ತೆ. ಪ್ರತಿಯೊಬ್ಬರು ಕೂಡ ಸ್ನೇಹಿತರೆ ಬರೀ ಹೂಡಿಕೆ ಅಂತಲ್ಲ, ಬೇಸಿಕ್ ಕಾಮನ್ ಸೆನ್ಸ್ ಏನು ಅಂದರೆ ಕನಿಷ್ಠ 3 ರಿಂದ 6 ತಿಂಗಳ ಅವರ ಖರ್ಚೇನಿದೆ ಅಷ್ಟು ಹಣವನ್ನು ಎಮರ್ಜೆನ್ಸಿ ಫಂಡ್ ಆಗಿ FDಲಿ ಇಟ್ಕೊಳ್ಳೇಬೇಕು. ಪ್ರತಿಯೊಬ್ಬ ಆರ್ಥಿಕ ತಜ್ಞರನ್ನ ಕೇಳಿ ನೋಡಿ, ನೀವು ಯಾರನ್ನೇ ಬೇಕಾದ್ರೆ ಕೇಳಿ ನೋಡಿ, ಅಥವಾ ಜಸ್ಟ್ ಸರ್ಚ್ ಮಾಡಿ ನೋಡಿ, ನೀವು ನಿಮ್ಮದೇ ಓನ್ ರಿಸರ್ಚ್ ಮಾಡಿ ನೋಡಿ. ನಿಮ್ಮ 1 ತಿಂಗಳ ಖರ್ಚು ಎಷ್ಟಿದೆ ಅದರ ಇಂಟು 6 ಅಂದರೆ ಒಟ್ಟು 6 ತಿಂಗಳಿಗಾಗುವಷ್ಟು ದುಡ್ಡನ್ನು ಎಮರ್ಜೆನ್ಸಿ ಫಂಡಾಗಿ ಇಟ್ಕೋಬೇಕು. ಎಮರ್ಜೆನ್ಸಿ ಫಂಡನ್ನು ಯಾರು ಈಕ್ವಿಟಿಲಿ ಇಡೋದೇ ಇಲ್ಲ. ಎಮರ್ಜೆನ್ಸಿ ಫಂಡ್ ವಾಲೆಟಲ್ಲಿ ಇರಬಾರ್ದು, ಅದು ಸ್ಥಿರವಾಗಿರಬೇಕು. ಅದು ರಿಟರ್ನ್ ಚೇಸ್ ಮಾಡೋಕ್ಕಲ್ಲ, ಅದು
ರಿಟರ್ನ್ಸನ್ನು ಬೆನ್ನಟ್ಟಿ ಹೋಗೋಕ್ಕಲ್ಲ ಎಮರ್ಜೆನ್ಸಿ ಫಂಡ್ ಇರೋದು, ಎಮರ್ಜೆನ್ಸಿಗಂತಿರೋದು. ಅದು ಯಾವಾಗ ಬೇಕಾದರೂ ನಿಮಗೆ ಫುಲ್ ದುಡ್ಡು ಸಿಗಂಗಿರಬೇಕು. ಸುಮ್ಮನೆ ಅದನ್ನು ಮನೇಲಿ ಬೀರುನಲ್ಲಿ ಇಡೋದ್ರ ಬದಲಿಗೆ ಸೇವಿಂಗ್ಸ್ ಅಕೌಂಟಲ್ಲಿ 2-3% ಇಡೋದ್ರ ಬದಲಿಗೆ ಎಫ್ ಡಿನಲ್ಲಿ ಇಡ್ಬೋದು. ಯಾಕಂದರೆ ಎಫ್ ಡಿನಲ್ಲಿ ಬ್ಯಾಂಕ್ನ ಗ್ಯಾರಂಟಿ ಇರುತ್ತಲ್ವಾ, ಅದು ಗ್ಯಾರಂಟಿಡ್ ರಿಟರ್ನ್ಸ್ ಅಲ್ವಾ, ಹಾಗಾಗಿ. ಅಥವಾ ಬಾಂಡ್ಗಳ ಬಗ್ಗೆ ಐಡಿಯಾ ಇದ್ದರೆ ಬಾಂಡ್ಗಳಲ್ಲೂ ಕೂಡ ಇಡ್ಬೋದು. ಯಾವಾಗಲೊಂದು ಡಿಫೆನ್ಸಿವ್ ಲೇಯರ್ ಆಗಿ ನಿಮಗೆ ಹೆಲ್ಪ್ ಮಾಡುತ್ತೆ. ಎಮರ್ಜೆನ್ಸಿ ಫಂಡ್ ಆಯಿತು ಇದು. ಬರೀ ಎಮರ್ಜೆನ್ಸಿ ಫಂಡ್ ಅಂತಲ್ಲ, ಓವರಾಲ್ ಹೂಡಿಕೆ ವಿಚಾರಕ್ಕೆ ಬಂದಾಗಲೂ ಕೂಡ ಒಂದು 10% ತನಕನಾದರೂ ಕೂಡ ಈ ರೀತಿ ಕ್ಯಾಶ್ ಪೊಸಿಷನ್ಸನ್ನು ಇಟ್ಕೋಬೇಕು. ಅವಕಾಶಗಳು ಬಂದಾಗ ಚೀಪಾಗಿ ಬೈ ಮಾಡೋಕ್ಕೆ ನಮ್ಮ ಹತ್ರ ಗನ್ ಪೌಡರ್ ಅಥವಾ ಡ್ರೈ ಪೌಡರ್ ಇರುತ್ತೆ ಅಂತ ತಜ್ಞರು ಹೇಳ್ತಾರೆ. ಇದೊಂದು ರಫ್ ಲೆಕ್ಕಾಚಾರ ಅಷ್ಟೇ, 10% ಅಂತ ಹೇಳಿ. ಯಾಕಂದರೆ ಕೆಲವು ಹೂಡಿಕೆದಾರರು 50% ತನಕನೂ ಕೂಡ ಕ್ಯಾಶಲ್ಲಿ ಅಥವಾ ಈ ಎಫ್ ಡಿಲಿ ಇಡ್ಬೋದೇನೋ, ಯಾಕಂದರೆ ಅವರಿಗೆ ರಿಸ್ಕ್ ತಗೊಳ್ಳೋ ಸಾಮರ್ಥ್ಯ ಕಮ್ಮಿ ಇದ್ದವರು. ಇನ್ನು ಕೆಲವರು 25% ಇಟ್ಕೋಬೋದೇನೋ. ಆದರೆ ಅಟ್ಲೀಸ್ಟ್ 10% ಆದರೂ ಕೂಡ ಈ ರೀತಿ ಸೇಫರ್ ಸೈಡ್ನಲ್ಲಿ ಇಡಬೇಕು. ಎಲ್ಲವನ್ನ ಇಕ್ವಿಟಿಗೆ ಹಾಕಬಾರ್ದು ಅನ್ನೋದು ಥಂಬ್ ರೂಲ್ ಇನ್ವೆಸ್ಟಿಂಗ್ನಲ್ಲಿ. ಎಫ್ ಡಿ ಮಾಡೋದು ಹೇಗೆ? ಬಿಕ್ಕಟ್ಟಿನಲ್ಲೂ ಭದ್ರತೆ. ಸ್ನೇಹಿತರೆ, ಎಫ್ ಡಿ ಅಂತ ಬಂದಾಗ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಲಾಕ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಬ್ಯಾಂಕ್ ಅಲಿತಾ ಕೂರಬೇಕು ಅಂತಿಲ್ಲ. ಈಗ ನಿಮ್ಮ ಮನೆಯಲ್ಲೇ ಕುಳಿತು ಬೆಸ್ಟ್ ಎಫ್ ಡಿಗಳನ್ನು ಬುಕ್ ಮಾಡ್ಕೋಬಹುದು. ಇದಕ್ಕಾಗಿ ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ ಅನ್ನ ಆಪ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ನೀವು ಒಂದೇ ಕಡೆ 200ಕ್ಕೂ ಅಧಿಕ ಭಾರತೀಯ ಬ್ಯಾಂಕ್ಗಳ ಎಫ್ ಡಿಗಳನ್ನ ಕಂಪೇರ್ ಮಾಡಬಹುದು. ಮುಖ್ಯವಾಗಿ ಕಮರ್ಷಿಯಲ್ ಬ್ಯಾಂಕ್ಗಳಿಗಿಂತ ಹೆಚ್ಚಿನ ಬಡ್ಡಿ ಕೊಡೋ ಎಫ್ ಡಿಗಳನ್ನು ಕೂಡ ಇಲ್ಲಿ ನೀವು ಆಕ್ಸೆಸ್ ಮಾಡಬಹುದು. ಕೇವಲ 2 ನಿಮಿಷಗಳಲ್ಲಿ, ಕೆಲವೇ ಕ್ಲಿಕ್ಗಳಲ್ಲಿ ನೀವು ಭಾರತದ ಬ್ಯಾಂಕ್ಗಳಲ್ಲಿ ನೀವು ಎಫ್ ಡಿಯನ್ನು ಬುಕ್ ಮಾಡಬಹುದು. ಬುಕ್ ಮಾಡಿದ ತಕ್ಷಣ ಬ್ಯಾಂಕ್ನಿಂದಲೇ ಡೈರೆಕ್ಟ್ ಆಗಿ ನಿಮಗೆ ಕನ್ಫರ್ಮೇಷನ್ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಬರೀ ₹1000 ಕೂಡ ಇಲ್ಲಿ ಈ ರೀತಿ ಎಫ್ ಡಿ ತರಹದ ಸೇಫ್ ಜಾಗಗಳಲ್ಲಿ ನೀವು ಉಳಿತಾಯವನ್ನು ಶುರು ಮಾಡೋಕೆ ಅವಕಾಶ ಇರುತ್ತೆ, ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ. ಜೊತೆಗೆ ಮಲ್ಟಿಪಲ್ ಬ್ಯಾಂಕ್ಸ್ ಅಲ್ಲಿ ಮಲ್ಟಿಪಲ್ ಎಫ್ ಡಿಗಳನ್ನು ಬುಕ್ ಮಾಡ್ಕೋಬಹುದು ಈ ಪ್ಲಾಟ್ಫಾರ್ಮ್ ಮೂಲಕ. ಒಂದೇ ಆಪ್ ನಲ್ಲಿ ಟ್ರ್ಯಾಕ್ ಕೂಡ ಮಾಡಬಹುದು. ಜೊತೆಗೆ ಸೇಫ್ಟಿ ವಿಚಾರಕ್ಕೆ ಬಂದಾಗ ನಿಮಗೆ ಗೊತ್ತಿದೆ, ಭಾರತದ ಎಲ್ಲಾ ಬ್ಯಾಂಕ್ಗಳು RBI ನಿಂದ ರೆಗ್ಯುಲೇಟ್ ಆಗೋ ಬ್ಯಾಂಕ್ಗಳು. 5 ಲಕ್ಷ ರೂಪಾಯಿವರೆಗೆ ಪ್ರತಿ ಬ್ಯಾಂಕ್ ಪ್ರತಿ ಅಕೌಂಟ್ನಲ್ಲಿರೋ ದುಡ್ಡಿಗೆ RBIನ DICGCನ ಇನ್ಶೂರೆನ್ಸ್ ಗ್ಯಾರಂಟಿ ಕೂಡ ಇರುತ್ತೆ. ಸೊ ಯಾರತನಾದ್ರೂ 20 ಲಕ್ಷ ರೂಪಾಯಿ ಎಫ್ ಡಿ ಇಡಬೇಕು ಅಂತಿದ್ರೆ ಅವರು 4 ಡಿಫರೆಂಟ್ ಬ್ಯಾಂಕಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಮೂಲಕ ಎಫ್ ಡಿಯನ್ನು ಬುಕ್ ಮಾಡಿಕೊಂಡು ಅಷ್ಟಕ್ಕೂ ಕವರೇಜನ್ನು ಪಡ್ಕೋಬಹುದು. 5 ಲ್ಯಾಕ್ದು ಇನ್ಶೂರೆನ್ಸ್ ಕವರೇಜನ್ನು ಪಡ್ಕೋಬಹುದು. ಒಂದೇ ಬ್ಯಾಂಕ್ನಲ್ಲಿ 15-20 ಲ್ಯಾಕ್ ಇಡೋದ್ರ ಬದಲಾಗಿ ಈ ರೀತಿ ಸ್ಟ್ರಾಟಜಿಯನ್ನು ಕೂಡ ಯೂಸ್ ಮಾಡಬಹುದು. ಜೊತೆಗೆ ಈಗ ಇಂಟ್ರೆಸ್ಟ್ ರೇಟ್ಗಳು ಕೂಡ ಸ್ವಲ್ಪ ಹೆಲ್ದಿ ಆಗಿವೆ. 8.3% ತನಕ ಇಂಟ್ರೆಸ್ಟ್ ರೇಟನ್ನು ಲಾಕ್ ಮಾಡ್ಕೋಬಹುದು. ಮುಂದೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಕೂಡ ಆಗ್ಬೋದು ಸ್ನೇಹಿತರೆ, ಮುಂದೆ ಹೋಗ್ತಾ. ಹಾಗಾಗಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಎಫ್ ಡಿಗಳನ್ನು ಬುಕ್ ಮಾಡ್ಕೊಳ್ಳೋಕೆ ಇದು ತುಂಬ ಜನಕ್ಕೆ ರೈಟ್ ಟೈಮ್ ಆಗ್ಬೋದು. 30 ಲಕ್ಷಕ್ಕೂ ಅಧಿಕ ಯೂಸರ್ಸ್ ಸ್ಟೇಬಲ್ ಮನಿ ಆಪ್ ಅನ್ನ ಯೂಸ್ ಮಾಡಿದ್ದಾರೆ. ಆಪ್ ಫ್ರೀ ಟು ಡೌನ್ಲೋಡ್, ಯಾವುದೇ ಚಾರ್ಜಸ್ ಇರೋದಿಲ್ಲ ಡೌನ್ಲೋಡ್ ಮಾಡೋಕೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಮೆಂಟ್ ಅಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಎಲ್ಲ ಎಫ್ ಡಿಗಳನ್ನ ಚೆಕ್ ಮಾಡಬಹುದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಮೆಂಟ್ ಅಲ್ಲಿ ಲಿಂಕ್ ಇದೆ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ನಾವು ಈ ವರದಿಯಲ್ಲಿ. ಆಪತ್ಕಾಲದ ಬಂಡವಾಳ, ಮುಂದಿನ ಹಾದಿ ಏನು? ಸ್ನೇಹಿತರೆ, ಜಿಯೋ ಪೊಲಿಟಿಕಲ್ ಬಿಕ್ಕಟ್ಟುಗಳು ಇದ್ದಕ್ಕಿದ್ದಂತೆ ಮುಗಿದು ಹೋಗಲ್ಲ. ಮಾರ್ಕೆಟ್ ನಲ್ಲಿ ಏರಿಳಿತಗಳು ಅನಿವಾರ್ಯ. ಸ್ಮಾರ್ಟ್ ಹೂಡಿಕೆದಾರರು ಕೇವಲ ರಿಟರ್ನ್ಸ್ ಹಿಂದೆ ಓಡೋದಿಲ್ಲ, ಅವರು ಇಂಥ ಕುಸಿತಗಳಿಗೆ ಮೊದಲೇ ತಯಾರಾಗಿರ್ತಾರೆ. ಮಾರ್ಕೆಟ್ ಬಿದ್ದಾಗ ಅದನ್ನ ಸರ್ವೈವ್ ಆಗೋದು ಮತ್ತು ಅದನ್ನ ಅವಕಾಶವಾಗಿ ಬಳಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಅವಕಾಶಗಳು ಬರ್ತವೆ ಹೋಗ್ತವೆ. ನಾವು ಬೈ ಲೋ ಸೆಲ್ ಹೈ ಬದಲಿಗೆ ಬೈ ಹೈ ಸೆಲ್ ಲೋ ಉಲ್ಟಾ ಮಾಡಿಕೊಂಡು ಚೀಪಾಗಿದ್ದಾಗ ಮಾರ್ಕೊಂಡು ದುಬಾರಿ ಆಗಿದ್ದಾಗ ಖರೀದಿ ಮಾಡಿಕೊಂಡು ಪೆಟ್ ತಿನ್ಕೊಂಡೇ ಕಂಟಿನ್ಯೂ ಆಗ್ತಾ ಇರ್ತೇವೆ. ಹಾಗಾಗಿ ಸ್ನೇಹಿತರೆ, ಅಗೇನ್ ಹೇಳ್ತಾ ಇದ್ದೀವಿ, ಅಸೆಟ್ ಅಲೋಕೇಶನ್ ಈಸ್ ಕೀ, ವೆರಿ ಇಂಪಾರ್ಟೆಂಟ್. ಡೈವರ್ಸಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಈ ವಿಚಾರದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಸೇಫ್ ಇದೆಯಾ ಅಂತ ನೀವೇ ಒಂದ್ಸಲ ಕರೆಕ್ಟಾಗಿ ರಿಸರ್ಚ್ ಮಾಡಿ ಚೆಕ್ ಮಾಡಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಡೆಯದಾಗಿ ಕ್ವಿಕ್ ರಿಮೈಂಡರ್, ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಎಫ್ ಡಿಗಳನ್ನು, ಭಾರತದ ಸೇಫೆಸ್ಟ್ ಉಳಿತಾಯದ ಮಾರ್ಗವಾಗಿರೋ ಫಿಕ್ಸೆಡ್ ಡೆಪಾಸಿಟ್ಗಳನ್ನು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ ಲಾಕ್ ಮಾಡ್ಕೊಳ್ಳೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಚೆಕ್ ಮಾಡಿ. ಸ್ಟೇಬಲ್ ಮನಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಆ್ಯಪ್ ಡೌನ್ಲೋಡ್ ಮಾಡೋದು ಫ್ರೀ, ಯಾವುದೇ ಚಾರ್ಜಸ್ ಇರೋದಿಲ್ಲ. ಅಲ್ಲಿ ಓಪನ್ ಮಾಡಿ ನೀವು ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಕಡೆಗೆ ನೀವು ಎಫ್ ಡಿಯನ್ನು ಬುಕ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ ವಿಡಿಯೋ ಕೆಳಗಡೆ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.